ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಮೊನ್ನೆ 4ನೇ ತಾರೀಕು ಎಂತ ಅವ್ಯವಸ್ಥೆ ಸೃಷ್ಟಿಯಾಗಿತ್ತು ಅನ್ನೋದಕ್ಕೆ ಮತ್ತೊಂದು ವಿಡಿಯೋ ಈಗ ಲಭ್ಯ ಆಗಿದೆ. ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಆ ದಿನ ಉಸಿರಾಡಲಾಗದೆ ಯುವಕನೊಬ್ಬ ಒದ್ದಾಡ್ತಾ ಇದ್ರೆ ಆತನ ಸ್ನೇಹಿತರು ಪರದಾಡ್ತಾ ಇದ್ರು. ಹೇಗಾದರೂ ಮಾಡಿ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಪೊಲೀಸ್ ಜೀಪ್ ಅನ್ನು ನಿಲ್ಲಿಸೋದಕ್ಕೆ ಅಂಗಲಾಚಿದ್ದಾರೆ. ಆದರೆ ಪೊಲೀಸ್ ಜೀಪ್ ನಿಲ್ಸಿಲ್ಲ. ಕೊನೆಗೆ ಆಟೋ ಚಾಲಕನಿಗೆ ಗೋಗರೆದು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆತನ ಗೆಳೆಯರು. ಆ ವಿಡಿಯೋ ನೋಡ್ತಾ ಇದ್ರೆ ಪರಿಸ್ಥಿತಿಯ ಕರಾಳತೆ ಭೀಕರತೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಏನಾಗಿತ್ತು ಆ ದಿನ, ಎಂತ ಅವ್ಯವಸ್ಥೆ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಅನ್ನೋದಕ್ಕೆ, ಆ ಭೀಕರತೆಗೆ ಕೈಗನ್ನಡಿ ಹಿಡಿಯೋ ರೀತಿಯಲ್ಲಿ ದೃಶ್ಯಗಳಿದಾವೆ. ನೋಡ್ತಾ ಇದ್ದೀರಿ, ಪೊಲೀಸ್ ಜೀಪ್ ಒಂದನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಸ್ನೇಹಿತ ಉಸಿರಾಡ್ತಾ ಇಲ್ಲ ಅಂತ ಪೊಲೀಸರ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ತಾರೆ. ಪೊಲೀಸ್ ಜೀಪ್ ಪಾಸ್ ಆಗುತ್ತೆ. ಆ ನಂತರ ಒಂದು ಆಟೋ ಬರುತ್ತೆ. ಆಟೋವನ್ನು ನಿಲ್ಲಿಸ್ತಾರೆ. ನೀವು ಕೇಳಿದಷ್ಟು ದುಡ್ಡು ಕೊಡ್ತೀವಿ, ದಯವಿಟ್ಟು ಆಸ್ಪತ್ರೆಗೆ ಸೇರಿಸಿ ಅಂತ ಆಟೋ ಚಾಲಕನ ಬಳಿ ಕೇಳಿಕೊಳ್ತಾರೆ. ಕೊನೆಗೆ ಆಟೋ ಚಾಲಕ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಒಪ್ತಾರೆ, ಕರ್ಕೊಂಡು ಹೋಗಲಾಗುತ್ತೆ. ಈ ವಿಡಿಯೋದಲ್ಲಿದ್ದಂಥ ಯುವಕನಿಗೆ ಏನಾಯಿತು, ಯಾರು, ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಬಟ್ ಸಿಚುವೇಶನ್ ಹೆಂಗಿತ್ತು, ಏನಾಗಿತ್ತು ಅನ್ನೋದಕ್ಕೆ ಸ್ಪಷ್ಟವಾದಂಥ ಸಾಕ್ಷ್ಯ ಇಲ್ಲಿ ಸಿಗ್ತಾ ಇದೆ. ಈಗ ಡೀಟೇಲ್ ಸಿಗ್ತಾ ಇದೆ. ಈ ವಿಡಿಯೋ ಯಾರ್ದು? ಆ ವಿಡಿಯೋದಲ್ಲಿ ಉಸಿರಾಡಲಾಗದೆ ಒದ್ದಾಡ್ತಾ ಇದ್ದಂಥ ಯುವಕ ಯಾರು ಅಂದ್ರೆ ತುಮಕೂರಿನ ಮನೋಜ್, 20 ವರ್ಷದ ಯುವಕ. ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಸೃಷ್ಟಿಯಾಯಿತು. ಉಸಿರಾಡೋದಕ್ಕಾಗದೆ ಒದ್ದಾಡುವಂಥ ಸ್ಥಿತಿ. ಸ್ನೇಹಿತರು, ಆತನ ಜೊತೆಗೆ ಬಂದಂಥ ಆತನ ಸ್ನೇಹಿತರು ಆಸ್ಪತ್ರೆಗೆ ಸೇರಿಸಿದ್ರೆ ಬದುಕ್ತಾನೇನೋ ಅನ್ನುವಂಥ ಪ್ರಯತ್ನವನ್ನು ಮಾಡುತ್ತಾರೆ. ಆತ ಉಸಿರಾಡ್ತಿಲ್ಲ ಅಂತ ಅಲ್ಲಿದ್ದಂಥ ಸ್ನೇಹಿತರು ಹೇಳೋದು ಕೂಡ ಕೇಳಿಸುತ್ತೆ ಈ ವಿಡಿಯೋದಲ್ಲಿ. ಪೊಲೀಸ್ ಜೀಪನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಪೊಲೀಸರು ಪಾಸ್ ಆಗ್ತಾರೆ, ಮುಂದಕ್ಕೆ ಹೋಗುತ್ತೆ ಪೊಲೀಸ್ ಜೀಪು. ಪೊಲೀಸರಿಗೆ ಇನ್ಯಾರೋ ಒತ್ತಡ ಇತ್ತೋ ಗೊತ್ತಿಲ್ಲ, ಯಾರ್ದಾದ್ರೂ ಮಕ್ಕಳಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ, CMನ ಮೊಮ್ಮಗನಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ, DK ಶಿವಕುಮಾರ್ ಅವರ ಸಂಬಂಧಿಕರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ, ಇನ್ಯಾರ್ದೋ MLA ಮಕ್ಕಳಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಅಂತ ಒತ್ತಡಗಳಿತ್ತು ಅಂತ ಅನ್ಸುತ್ತೆ ಪೊಲೀಸರಿಗೆ. ಪೊಲೀಸರು ಕ್ಯಾರೆ ಅನ್ನಲ್ಲ, ಎದ್ದು ಹೋಗ್ತಾರೆ ಅಲ್ಲಿಂದ. ಸತ್ರೆ ಸಾಯ್ರಿ, ಬಂದಿದ್ದು ನೀವು, ಸಾಯೋದಿದ್ರೆ ಸಾಯ್ರಿ ಅನ್ನೋ ರೀತಿಯಲ್ಲಿ ಎದ್ದು ಹೋಗ್ತಾರೆ. ಕೊನೆಗೊಬ್ಬ ಆಟೋ ಚಾಲಕರನ್ನ ನಿಲ್ಲಿಸ್ತಾರೆ. ಆಟೋ ಚಾಲಕರನ್ನ ನಿಲ್ಲಿಸಿ, ನೀವು ಕೇಳಿದ್ ಕೊಡ್ತೀವಿ, ಕೇಳಿದಷ್ಟು ದುಡ್ಡು ಕೊಡ್ತೀವಿ, ದಯವಿಟ್ಟು ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾರೆ. ಆಟೋ ಚಾಲಕರು ಪಾಪ ಹೆಲ್ಪ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಬಟ್ ಈತನನ್ನು ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಮನೋಜನ್ನು ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. 20 ವರ್ಷದ ಮನೋಜ್ ಈ ರೀತಿ ಉಸಿರಾಡೋಕ್ಕಾಗದೆ ನರಳಿ ರಸ್ತೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಇದು ನಮ್ಮ ಸರ್ಕಾರದ ವ್ಯವಸ್ಥೆ. ಈ ಆಡಳಿತ ವ್ಯವಸ್ಥೆ ಹೆಂಗಿತ್ತು, ಮೊನ್ನೆ ಮಾಡಿದಂಥ ಎಡವಟ್ಟು ಏನಿತ್ತು ಅನ್ನೋದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ. ಇಲ್ಲಿ ನಮಗೆ ಕಲಿಯೋದಕ್ಕೆ ಪಾಠನೂ ಇದೆ. ಈ ಸರ್ಕಾರ ನಿಮ್ಮನ್ನ ಯಾರ ಬಗ್ಗೆಯೂ ಕೂಡ ಯೋಚನೆ ಮಾಡೋದಿಲ್ಲ. ಈ ಸರ್ಕಾರಕ್ಕೆ ಜನಸಾಮಾನ್ಯರ ಬಗ್ಗೆ ಅದಕ್ಕೆ ಕಿಂಚಿತ್ತೂ ಕನ್ಸರ್ನ್ ಇಲ್ಲ, ಕಳಕಳಿ ಇಲ್ಲ. ಅವರ ಕಳಕಳಿ ಏನಿದ್ರು ಕೂಡ ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿ ತೆಗೆದುಕೊಳ್ಬೇಕು, ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆದುಕೊಳ್ಬೇಕು, ಇನ್ಯಾರೋ ಜೊತೆಗೆ ನಾವು ಫೋಟೋ ತೆಗೆದುಕೊಳ್ಬೇಕು, ವಿರಾಟ್ ಕೊಹ್ಲಿ ಮುಂದೆ ನನ್ನ ಮಗನನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಇದು ಅವರ ಕನ್ಸರ್ನ್ ಇದ್ದಿದ್ದು, ಇದವರ ಕಳಕಳಿ ಇದ್ದಿದ್ದು. ಜನ ಹಾದಿ ಬೀದಿಯಲ್ಲಿ ಸತ್ತು ಹೋದರೂ ಕೂಡ ಇವರಿಗೆ ಫರಕ್ಕೆ ಬೀಳೋದಿಲ್ಲ ಅನ್ನೋದು ಸ್ಪಷ್ಟ. ಇಲ್ಲಿ ಪೊಲೀಸರ ಒತ್ತಡ ಏನಿತ್ತೋ ನನಗೆ ಗೊತ್ತಿಲ್ಲ, ನಾನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದೆ. ಪೊಲೀಸರಿಗೆ ಫೋನ್ ಬರ್ತಿತ್ತ ಏನೋ, ನಮ್ಮ MLA ಒಬ್ಬರಿದ್ದಾರೆ, ನಮ್ಮ ರಾಜಕೀಯ ಕಾರ್ಯದರ್ಶಿ ಇನ್ನೊಬ್ರಿದ್ದಾರೆ, ಅವರ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಇನ್ನೇನೋ ಬ್ಲಾ ಸಂಬಂಧಿಕರಿದ್ದಾರೆ, ಕರ್ಕೊಂಡು ಹೋಗಿ ಅಂತ ಅವರ ಮೇಲೆ ಒತ್ತಡ ಇರಬಹುದು. ಜನ ಸಾಯ್ತಾ ಇದ್ರೆ ಅವರಾದ್ರೂ ಏನು ಮಾಡ್ತಾರೆ? ಪೊಲೀಸರು ಎದ್ದು ಹೋಗಿದ್ದಾರೆ. ಈ ಕಡೆ ಆಟೋ ಚಾಲಕರು ಯಾರೋ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಟ್ ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಬಿಕಾಸ್ ಅಲ್ಲೇ ಅವರ ಉಸಿರಾಟ ನಿಂತು ಹೋಗಿತ್ತು ಅನ್ನೋ ಅಂದಾಜು ಸಿಗ್ತಾ ಇದೆ. ಅಲ್ಲಿನ ಸ್ನೇಹಿತರು ಮಾತನಾಡಿದ್ದನ್ನು ಗಮನಿಸಿದರೆ ಆಂಬುಲೆನ್ಸ್ ವ್ಯವಸ್ಥೆ ಇರಬೇಕಿತ್ತು. ಲಕ್ಷಾಂತರ ಜನ ಸೇರೋ ಜಾಗದಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಬೇಕಿತ್ತು. ಸೂಕ್ತ ವ್ಯವಸ್ಥೆಗಳು ಉಳಿದದ್ದು ಕೂಡ ಇರಬೇಕು. ಯಾವುದೂ ಇರಲಿಲ್ಲ, ಎಂಥದೂ ಇರಲಿಲ್ಲ. ಅಲ್ಲಿ ಜನ ಬಂದ್ರಪ್ಪ ನೀವು ಅಂತ CM ಟ್ವೀಟ್ ಮಾಡ್ತಾರೆ. ಸಂಭ್ರಮದಲ್ಲಿ ಭಾಗಿಯಾಗಿ 4 ಗಂಟೆಗೆ ನೀವೆಲ್ಲರೂ ಬನ್ನಿ ಅಂತ CM ಟ್ವೀಟ್ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ದೃಶ್ಯ ನೋಡ್ತಾ ಇದ್ದೀವಿ, ಪರಿಸ್ಥಿತಿ ಏನಿತ್ತು ಅನ್ನೋದು ಅರ್ಥ ಆಗತ್ತೆ ಅದನ್ನ ನೋಡ್ತಾ ಇದ್ರೆ. ಈ ಸರ್ಕಾರದ ಆಡಳಿತ ವೈಖರಿ, ಕಾರ್ಯವೈಖರಿಗೆ ಕೈಗನ್ನಡಿ ಹಿಡಿದ ರೀತಿಯಲ್ಲಿ ಕಾಣ್ತಿದೆ ಅಲ್ಲಿನ ವ್ಯವಸ್ಥೆ.
ರಕ್ಷತ್, ಖಂಡಿತವಾಗಿಯೂ ಕೂಡ ಆ ಕಾಲ್ತುಳಿತದ ದೃಶ್ಯದ ಭೀಕರತೆ ಅಲ್ಲಿ ಅರ್ಥ ಆಗ್ತಾ ಇರುವಂತದ್ದು. ಅಂದ್ರೆ ಒಂದೊಂದು ಕಡೆಯಲ್ಲೂ ಕೂಡ ಇಂಥದ್ದೇ ಒಂದು ಗೇಟ್ ಅಂತ ಇಲ್ಲ, ಪ್ರತಿಯೊಂದು ಗೇಟ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇತ್ತು. ಖುದ್ದು DCPಗೆ ಕಾಲ್ಪೆಟ್ಟಾಗಿತ್ತು, ಅಂತಹ ಒಂದು ದೃಶ್ಯಾವಳಿ ಕೂಡ ನಮ್ಗೆ ಕಂಡು ಬಂದಿತ್ತು. ಅದಾದ್ಮೇಲೆ ಅದ್ರ ಮುಂದೆ ನೀವು ಗಮನಿಸ್ತಾ ಹೋದ್ರೆ ಈ ವ್ಯಕ್ತಿ ಅಂದ್ರೆ ತುಮಕೂರು ಮೂಲದ ಮನೋಜ್ ಏನಿರ್ತಾನೆ, ಈತನ ಕೊನೆಯ ಕ್ಷಣದ ವಿಡಿಯೋ ಅದು. ಆತ ಬಿದ್ದು ಒದ್ದಾಡ್ತಾ ಇರ್ತಾನೆ. ಆತನ ಸ್ನೇಹಿತರೆಲ್ಲ ಹೇಗಾದ್ರೂ ಮಾಡಿ ಆತನ ಬದಗಿಸಬೇಕು ಅಂತ ಅಲ್ಲೇ ಇದ್ದಂತಹ ಪೊಲೀಸ್ ಜೀಪ್ ಅನ್ನ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ಏನ್ ತರಾತುರಿಯಲ್ಲಿದ್ರು, ಅವ್ರಿಗೆ ಏನ್ ಅರ್ಜೆನ್ಸಿ ಇತ್ತು, ಅದೇನ್ ಎಮರ್ಜೆನ್ಸಿ ಇತ್ತು, ಆತ ಇವ್ರ ಕಡೆ ತಿರುಗಿ ಕೂಡ ನೋಡೋದಿಲ್ಲ, ಸೀದಾ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಾದ್ಮೇಲೆ ಒಂದು ಆಟೋ ಬರುತ್ತೆ. ಆಟೋದನ್ನು ಕೂಡ ಆರಂಭದಲ್ಲಿ ಹತ್ತಿಸ್ಕೊಳ್ಳೋದಕ್ಕೆ ಇವ್ರು ರೆಡಿ ಇರೋದಿಲ್ಲ. ಅದಾದ್ಮೇಲೆ ಒಬ್ಬ ಹುಡುಗ ಹೋಗಿ ಅಂದ್ರೆ ಈ ಮನೋಜ್ನ ಸ್ನೇಹಿತ ಹೋಗಿ ಆಟೋ ಮುಂಭಾಗದಲ್ಲಿ ಹೋಗಿ ಆಟೋವನ್ನ ಎರಡು ಕೈಯಿಂದ ತಡಿತಾನೆ. ಮತ್ತೆ ಇನ್ನೊಬ್ಬ ಬಂದು ಅವ್ರ ಜೊತೆ ಮಾತಾಡ್ತಾನೆ, ನನ್ಗೆ ಅವಕಾಶ ಕೊಡಿ, ದಯವಿಟ್ಟು ನೀವು 2,000 3,000 ಎಷ್ಟು ಕೇಳಿದ್ರು ನಾವು ಕೊಡ್ತೀವಿ ಅಂತ ಹೇಳಿ ಕೊನೆಗೆ ಮನೋಜ್ನನ್ನ ಹತ್ತಿಸ್ಕೊಳ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗಾಗ್ಲೇ ಉಸಿರಾಟದ ಸಮಸ್ಯೆಯಿಂದ ಮನೋಜ್ ಸಾವನ್ನಪ್ಪಿರ್ತಾರೆ. ಅಂದ್ರೆ ಇನ್ನೊಂದು ದೃಶ್ಯ ಕೂಡ ವೈರಲ್ ಆಗ್ತಾ ಇತ್ತು. RCBಯ ಒಂದು ಫ್ಯಾನ್ಸ್ ಅಂದ್ರೆ ಪ್ಲೇಯರ್ಸ್ ನ ನೋಡೋದಕ್ಕೋಸ್ಕರ ಗೇಟ್ ನ ಮುಂಭಾಗದಲ್ಲಿ ಜನರೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಚಪ್ಪಲಿಗಳೆಲ್ಲ ಬಿದ್ದಿತ್ತು. ಆ ಚಪ್ಪಲಿ ಮೇಲೆ ಒಂದು ಚಿಕ್ಕ ಕಪ್ಪು ಕೂಡ ಅಂದ್ರೆ ಟ್ರೋಫಿ ಇರುತ್ತಲ್ಲ, ಆ ಟ್ರೋಫಿ ಕೂಡ ಬಿದ್ದಂತಹ ಫೋಟೋ ಕೂಡ ಇದ್ರ ಜೊತೆಗೆ ವೈರಲ್ ಆಗ್ತಾ ಇತ್ತು. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ಲೇಯರ್ಸ್ ನ ನೋಡೋಕ್ ಹೋಗಿ ಆ ಒಂದು ಸಂತಸದ ಕ್ಷಣ ಎಲ್ಲೋ ಒಂದು ಕಡೆ ಅವ್ರು ಹಾಕಿದ್ದಂತಹ ಸ್ಟೇಟಸ್, ಸಂತಸದ ಸ್ಟೇಟಸ್ ಹೋಗಿ ಆ ಸ್ಟೇಟಸ್ ಕಳೆಯೋದಕ್ಕಿಂತ ಮುಂಚೆನೆ ಇವರೆಲ್ಲರೂ ಕೂಡ ಸೂತಕದ ಒಂದು ಛಾಯೆ ಆವರಿಸ್ಬಿಡ್ತಲ್ಲ ಅಂತ ಅನೇಕರು ಈಗ ಈ ಒಂದು ವ್ಯವಸ್ಥೆಯ ಅವ್ಯವಸ್ಥೆಗೆ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.